ದಾವಣಗೆರೆಯಲ್ಲಿ ಬಿಜೆಪಿ ಸಮಾವೇಶ ಮಾಡೋಕೆ ಬಿಎಸ್ವೈ ಬಣದವರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 11ರಂದು ಸಮಾವೇಶ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸಮಾವೇಶದ ರೂಪುರೇಷೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಶುಕ್ರವಾರದಂದು ಮಾಜಿ ಹಾಲಿ ಶಾಸಕರು ಸಚಿವರು ಮಾಜಿ ಹಾಲಿ ಹಾಗೆಯೇ ಶಾಸಕರೆಲ್ಲ ಸೇರ್ಕೊಂಡು ಸಭೆ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 11ರಂದು ಸಮಾವೇಶದ ದಿನಾಂಕ ಅಥವಾ ಸ್ಥಳವನ್ನು ಘೋಷಣೆ ಮಾಡಲಾಗುತ್ತೆ. ದಾವಣಗೆರೆಯಲ್ಲಿ ಸಮಾವೇಶ ಮಾಡುವಂಥ ನಿಟ್ಟಿನಲ್ಲಿ ಈಗ ಬಿಜೆಪಿಯ ಮತ್ತೊಂದು ಬಣ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಡಿಸೆಂಬರ್ 11ನೇ ತಾರೀಕು ಸಮಾವೇಶದ ಬಗ್ಗೆ ರೂಪುರೇಷೆ ಹೆಂಗಾಗಬೇಕು, ಸಮಾವೇಶ ಯಾರನ್ನೆಲ್ಲ ಕರೆಸಬೇಕು, ಯಾವೆಲ್ಲ ವಿಚಾರಗಳು ಮಂಡನೆ ಆಗಬೇಕು, ಈ ಕುರಿತಂತೆ ಮೀಟಿಂಗ್ ಆಗುತ್ತೆ ಒಂದು ಡಿಸೆಂಬರ್ 11ನೇ ತಾರೀಕಿನಂದು. ಅಲ್ಲಿ ಅಂತಿಮ ತೀರ್ಮಾನ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಹಾಗೆಯೇ ಈ ಸಮಾವೇಶಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡಬಹುದಾ? ಹೈಕಮಾಂಡ್ ಒಪ್ಪಿಗೆ ಕೂಡ ಬೇಕಾಗುತ್ತೆ, ಕಾದು ನೋಡಬೇಕಾಗುತ್ತೆ. ಯಡಿಯೂರಪ್ಪ ಅವರಿಗೆ ಈಗಾಗಲೇ ಆಹ್ವಾನವನ್ನು ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನಾಯಕರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಸಂಘಟನೆ ಅಂತ ಬಂದರೆ ಶಿಷ್ಟಾಚಾರ ಪಾಲನೆ ಆಗಬೇಕು. ದಾವಣಗೆರೆಯ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯ ಕೊಟ್ಟಿರುವಂಥ ಹೇಳಿಕೆ ಇದು. ವಿಜೇಂದ್ರ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಹೈಕಮಾಂಡ್. ಅದರ ಕುರಿತು ಹಾದಿ ಬೀದಿಯಲ್ಲಿ ಮಾತನಾಡಬಾರ್ದು. ನಮ್ಮ ಸ್ವಯಂಕೃತ ಅಪರಾಧದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅಂತ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನಗತ್ಯವಾಗಿ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದ್ರೆ ವರಿಷ್ಠ ಟೀಕೆ ಮಾಡೋದು ಒಂದೇ. ನೋಡಿ, ಕಾರ್ಯಕರ್ತರು ಮುಖಂಡರುಗಳಿಗೆ ನಾವು ಮೊನ್ನೆ ಪ್ರವಾಸ ಮಾಡಿದ್ದು ಏನು ಮುಳುಬಾಗಿಲು ಕುರುಡುಮಲೆ ಗಣೇಶನ ದರ್ಶನ ಪಡೆದ್ವಿ, ತಾಯಿ ಚಾಮುಂಡಿ ದರ್ಶನವನ್ನು ಪಡೆದಿದ್ದ ಉದ್ದೇಶ ಕಾರ್ಯಕರ್ತರು ಮುಖಂಡರಿಗೆ. ಬಹಳಷ್ಟು ಜನ ಮಾಜಿ ಸಚಿವರುಗಳು, ಮಾಜಿ ಶಾಸಕರೆಲ್ಲ ರಾಜ್ಯದ ಅಧ್ಯಕ್ಷರು ಲೋಕಸಭೆಲ್ಲ ಮಾತಾಡ್ತಾರೆ. ಅವ್ರ ಎಲ್ಲ ರಾಜ್ಯದ ಅದು ಯಾವುದೇ ಆಮಿಷ ಒಳಗಡೆ ಅವ್ರನ್ನ ಆಯ್ಕೆ ಮಾಡ್ತಿದ್ರು. ಅವರು ಅಧ್ಯಕ್ಷ ಆಗ್ಬೋದಲ್ಲ, ಅವ್ರು ಯಾಕೆ ಅಧ್ಯಕ್ಷ ಆಗಲಿಲ್ಲ? ಯಡಿಯೂರಪ್ಪ ಅಂತ ಒಬ್ಬ ಯುವಕ ಈ ಪಕ್ಷಕ್ಕೆ ಒಂದು ನರೇಂದ್ರ ಮೋದಿಯವರು ಹೆಂಗೆ ದೇಶದಲ್ಲಿ ಅವ್ರ ವಯಸ್ಸು ಎಷ್ಟಾಗಿತ್ತು, ಅವಾಗ ಇವ್ರ ವಯಸ್ಸನ್ನ ಕಾರಣಕ್ಕೆ ಅಂತ ಹೇಳ್ತಲ್ಲ, ನರೇಂದ್ರ ಮೋದಿ ವಯಸ್ಸು ಹಂಗಾರೆ ಯುವಕರಿದ್ದ ಮುಖ್ಯಮಂತ್ರಿ ಆಗಿಲ್ಲ, ಅಥವಾ ನಮ್ಮ ಗೋವಾ CM ಅವರಾಗಲಿಲ್ವಾ? ಇಲ್ಲಿ ವಯಸ್ಸಿನ ಅಂತರ ಬರಲ್ಲ, ಅನುಭವ ಮತ್ತು ವರ್ಚಸ್ಸು, ವ್ಯಕ್ತಿತ್ವ ಅಥವಾ ಸಂಘರ್ಷದ ಒಂದು ಮನೋಭಾವನೆಯಿಂದ ಸನ್ಮಾನ್ಯ ಯಡಿಯೂರಪ್ಪನವರ ಚಿಕ್ಕ ವಯಸ್ಸಿಗೆ ರಾಜ್ಯದ ಅಧ್ಯಕ್ಷರು ಮಾಡಿದ್ರು. ಅವರ ಶ್ರಮ, ಅವರ ಬೆವರು ಹೋರಾಟವನ್ನು ಸುರಿಸಿ ಎಲ್ಲ ಶ್ರಮವನ್ನು ಯಡಿಯೂರಪ್ಪನವರಿಗೆ ದಾರಿ ಎರೆದ್ರು. ಯಡಿಯೂರಪ್ಪನವರು ಮಾಸ್ ಲೀಡರ್ ಆದರು, ಒಂದು ವರ್ಗಕ್ಕೆ ಲೀಡರ್ ಆಗಲಿಲ್ಲ, ಮಾಸ್ ಲೀಡರ್ ಆದರು. ಅವರನ್ನ ರಾಷ್ಟ್ರೀಯ ನಾಯಕರು ಒಪ್ಪಿಕೊಂಡ್ರು. ಅಟಲ್ಜಿ ಎಲ್ಲ ನಮ್ಮ ಹಿರಿಯರು ಅವ್ರಿಗೆ ಆಶೀರ್ವಾದ ಮಾಡಿದರು, ಮುಖ್ಯಮಂತ್ರಿ ಆದರು. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಹೆಬ್ಬಾಗಿ ಅಧಿಕಾರ ತರಲಿಲ್ವಾ? ಇವರು ಕೆಲವರು, ನಾನು ಆರೋಪ ಮಾಡಲ್ಲ, ಟೀಕೆ ಮಾಡಲ್ಲ, ಅನಗತ್ಯವಾಗಿ ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದ್ರೆ ವರಿಷ್ಠ ಟೀಕೆ ಮಾಡೋದು ಒಂದೇ. ನೋಡಿ, ಕಾರ್ಯಕರ್ತರು ಮುಖಂಡರುಗಳಿಗೆ ನಾವು ಮೊನ್ನೆ ಪ್ರವಾಸ ಮಾಡಿದ್ದು ಏನು ಮುಳುಬಾಗಿಲು ಕುರುಡುಮಲೆ ಗಣೇಶನ ದರ್ಶನ ಪಡೆದ್ವಿ, ತಾಯಿ ಚಾಮುಂಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.